ಅತ್ತೆಯವ್ರಗ ಪ್ರಯಾಣ ಮಾಡಿ ಭಾಳ ಸುಸ್ತಾಗಿತ್ತು ಅಂತ ಕಾಣ್ತತಿ ಪಾಪ. ಅಲ್ಲ ಮಲಗಿದವರಿಗೆ ನಿದ್ದೆನ ಬಂತು. ಶೇಖರ ನಿಮ್ಮ ಅಣ್ಣ ಹೇಳ್ತಿದ್ರಪ್ಪ, ಭಾಳ ವರ್ಷದ ಮೇಲೆ ಬಂದವ್ರೆ, ಇದ್ದು ಹೋದ್ರ ಸ್ವಲ್ಪ ಸಮಯ ಕಳ್ದಂಗಾರ ಆಗುತ್ತೆ ಅಂತ. ಆಗುತ್ತೇನಪ್ಪ ನಿಂಗ ಮತ್ತೆ ರಜೆ ಗಿಜೆ ಐತೆ ಇಲ್ಲ ಪಾಪ, ಅವ್ರಿಗೂ ಕೇಳಕ್ ಒಂಥರ ಆಯ್ತು. ನನ್ನ ಹತ್ರ ಹೇಳ್ತಿದ್ರ, ನಾನು ಅದಕ್ಕೆ ಕೇಳ್ಬಿಟ್ಟೆ. ಸರೋಜಾ ಹೆಂಗವ ಇದ್ದು ಹೋಗಕ್ಕತ್ತೇನು? ಹ್ಞೂ ಅದಕ್ಕೆ ನಾನು ಈಗ ಅದ ಯೋಚನೆ ಮಾಡ್ತಿದ್ನಿ. ಅವ ಗಡಿಬಿಡಿ ಮಾಡಿದ್ಲಲ್ಲ, ಅದಕ್ಕೆ ಒಂದು ಜೊತೆನಾರು ಬಟ್ಟೆ ಇಟ್ಕೊಳ್ಳಿಲ್ಲ, ಹಂಗೆ ಬಂದ್ಬಿಟ್ವಿ. ಅದಕ್ಕೆ ನಂತ್ಬಿಡ್ರಿ, ನೀವು ಅಣ್ಣ ಎಲ್ಲ ಬೇರೆಯವ್ರೇನು ನಿಮ್ದ ಬಟ್ಟೆ ನಾವು ಹಾಕೊಂಡ್ರೆ ಹಾಕತಿ. ಏಟ್ ವರ್ಷ ಆತಪ್ಪ ಈಗ ನಮ್ಮ ಹಳೆ ಶೇಖರನ್ನ ಮಾತಾಡ್ಸ್ದಂಗ ಆತ್ ನೋಡು, ಭಾಳ ಖುಷಿ ಆಯ್ತು. ಆತತ್ ಹಂಗಾರ ನಿಮ್ಮ ಅಣ್ಣಂಗ ನಾ ಹೇಳ್ಬಿಡ್ತೇನೆ ಇದ್ದು ಹೋಗ್ತಾರ ಅಂತ, ಅವ್ರು ಭಾಳ ಖುಷಿ ಪಡ್ತಾರ. ಹಂಗ ನಿಮ್ಮ ಅಣ್ಣಂದು ಅಲ್ಲಿ ಬಟ್ಟೆ ಐತ್ ನೋಡು ಹಾಕಳಂತ. ಸರೋಜಾ ಬರವ, ನಿಂಗ ಯಾವ ಸೀರೆ ಬೇಕು ನೀನು ನೋಡಂತ. ಸಾಗರ ನೀನು ಒಟ್ಟಪ್ಪ ಶಿಶುದ್ದು ಬಟ್ಟೆ ಅದಾವ ನೋಡಲ್ಲಿ, ಯಾವ್ದು ಬೇಕತ್ ತಗೊಳಂತ. ಮನೆಯಿಂದ ಹೊರಡುವಾಗಲೇ ಹೇಳಿದ್ನಿ, ಏಟೊತ್ತಿದ್ರು ವಾಪಸ್ಸು ಬರಲೇಬೇಕು ಅಂತ. ಹ್ಞೂ ಹ್ಞೂ ಅಂದು ಈಗ ಅವ್ರು ಅವನ್ನ ಇಲ್ಲಿ ಬಿಡಕ್ಕೆ ಬಂದು ಇಲ್ಲ ಕೂತು ಬಿಡೋಣ ಅಂತ ಹೇಳಕತ್ತಾರಲ್ಲ ಇವರು. ಸರಿ ದೊಡ್ಡ ಮಾತು, ನೀವೇನು ಬೇಸರಾಗಿ ಬಿಡ್ರಿ, ನಾನು ನೋಡ್ತೀನಿ ಶಶಿದ್ದು ಯಾವ ಬಟ್ಟೆ ನನಗೆ ಹಾಕತ್ತಿ ಅದನ್ನ ಹಾಕತ್ತೀನಿ. ನಾವು ಇದ್ದೋಕವಿ, ನೀವೇನು ಬೇಸರಾಗಿ ಬಿಡ್ರಿ. ಗಾಯನ ಇವನು ಒಪ್ಕೊಂಡ್ಬಿಟ್ನ ಆತಲ್ಲಿಗೆ. ಇನ್ನು ಇವರಿಗೆ ರಜೆ ಇಲ್ಲ ನಾವು ಹೋಗವಿ ಅಂದ್ರೆ ನನ್ನ ಮಾತಲ್ಲಿ ನಡೀತತಿ. ಆತಾತು ಇದ್ದ ಹೋಗೋಣಂತ. ಸರೋಜಾ ಈಗ ನೀ ಹೇಳೋದೈತಿ, ನಾನು ಸಾಗರ ಅಂತ ಒಪ್ಪಾತು, ಇನ್ನೇನಿದ್ರು ನಿಂದ ಏನು ಇರೋಣ ಇಲ್ಲ ಇವತ್ತೇ ಹೋಗೋಣ? ಹಾಂ ಯಾಕ ಬೇಡ ಅಂತ ಹೇಳಿ ಆಮೇಲೆ ಸರೋಜನಿಂದ ನಾವು ವಾಪಸ್ ಬಂದ್ವಿ ಅಂತ ಹೇಳಕ್ಕೇನು? ಕೆಲ್ಸಕ್ಕೆ ಹೋಗೋ ನಿಮ್ಗೆ ಏನು ತೊಂದರೆ ಇಲ್ಲ ಅಂದಮೇಲೆ ಮನೆಗಿರೋಳು ನಂದೇನೈತಿ, ಆತು ಇದ್ದ ಹೋಗೋಣ. ಅಂತೂ ಇಂತೂ ಎಲ್ಲರೂ ಒಪ್ಪಿದ ಖುಷಿ ಆಯ್ತು. ಸಂಜಿಕ ಬಾಯಿಗೆ ಏನಾದ್ರು ಕುರ್ಕುರ್ ಬೇಕಲ್ಲ, ಅದಕ್ಕೆ ನಾನು ತಯಾರು ಮಾಡಿಸ್ತೀನಿ. ನೀವೆಲ್ಲ ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಿ, ಸ್ವಲ್ಪ ಮಲ್ಕೊಂಡು ವಿಶ್ರಾಂತಿ ಮಾಡ್ರಿ. ಯಾಕ್ರಿ ಇರೋಣ ಅಂತ ಒಪ್ಕೊಂಡ್ರಿ? ಬರುವಾಗಲೇ ಹೇಳಿದ್ನಲ್ಲ ನಾನು ಇವತ್ತ ಮನೆಗೆ ಬರ್ಬೇಕು ಅಂತ. ಅಪ್ಪ ನಾನು ಮನೆಯೆಲ್ಲ ಸುತ್ಕೊಂಡು ಬರ್ತೀನಿ. ಹಾಂ ಹೌದು, ಇದು ಮೈಸೂರು, ನಾವು ಬಂದಿರೋದು ಅರಮನೆಗೆ, ಮನೆಯೆಲ್ಲ ನೋಡ್ತಾನಂತ. ಈ ಹುಡ್ಗಂಗ ಅಯ್ಯ ಬುದ್ಧಿನ ಇಲ್ಲ. ಅಮ್ಮ ಅಮ್ಮ ಎಲ್ಲದಿಯೇ? ರಿಸಲ್ಟ್ ನೋಡ್ದಾ? ಚಲೋ ಮಾರ್ಕ್ಸ್ ಬಂತ? ಆಂಟಿ ಶರಣ್ಯ A+ ಗ್ರೇಡ್ ತಗೊಂಡಿದ್ದಾಳೆ. ಏನೋ ಬಿಡವ, ನನ್ಗ ಅದೆಲ್ಲ ಗೊತ್ತಾಗಂಗಿಲ್ಲ. ಒಟ್ನಲ್ಲಿ ಮಕ್ಳಿಗೆ ನೀನ್ ಪಾಠ ಮಾಡಿದ್ಕ ಚಲೋ ಓದ್ಯಾರ ನೋಡು. ಹ್ಞೂ ಅಮ್ಮ, ಕಾವ್ಯಕ್ಕ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿ ಈಸಿಯಾಗಿ ಹೇಳಿದ್ರು, ಅದಕ್ಕ ಚೆನ್ನಾಗಿ ಅರ್ಥ ಆಗಿತ್ತು. ಅಮ್ಮ ಅಜ್ಜಿ ಬಂದ್ರ? ಎಲ್ಲದರ ಕಾಣಿಸ್ತಿಲ್ಲಲ್ಲ? ಹ್ಞೂನವ ಬಂದ್ರು ನೋಡು, ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತ ಸಾಗರಣ್ಣ ಎಲ್ಲ ಬಂದಾರ ನೋಡು. ಅಜ್ಜಿ ಸುಸ್ತಾಗೈತಂತ ಮಾಡ್ಕೊಂಡಾರ, ಹೋಗಿ ಎದ್ದೇಳಿಸಿ ಅವ್ರಿಗೆ ತ್ರಾಸ್ ಕೊಡ್ಬಿಡವ. ಇಲ್ವಾ, ನಾನಂತರೂ ಅಜ್ಜಿ ಮಾತಾಡ್ಸ್ಬೇಕು. ಅಣ್ಣನವರು ಅಜ್ಜಿ ಹಿಂಗದರ ಹಂಗದರ ಅಂತ ಹೇಳ್ತಿದ್ದ, ನನಗಂತರೂ ಅಜ್ಜಿದ್ ನೆನಪ ಇಲ್ಲ. ನಾನು ಈಗಲೂ ಹೋಗಿ ಮಾತಾಡ್ಸೋಳ. ಹುಡುಗಿ ಒಂದು ಹೇಳಿದ ಮಾತ ಕೇಳಲ್ಲಪ್ಪ, ಎದುರಿಸೇ ಬಿಡ್ತಾಳೆ ಹೋಗಿ. ಪಾಪ ಆಕೆಗೂ ಅಜ್ಜಿ ನೋಡ್ಬೇಕಂತ ಆಸೆ ಅಲ್ಲೇನ ಆಂಟಿ? ಸರಿ ಆಂಟಿ, ನಾ ಇನ್ನು ಬರ್ತೀನಿ. ಅವ್ವ ಆಗ್ಲಿಂದ 4-5 ಸರಿ ಫೋನ್ ಮಾಡೋಳ, ಏನಾರು ಹೋಗ್ಲಿಲ್ಲ ಅಂದ್ರ ಹುಡ್ಕೊಂಡು ಸೀದಾ ಬಂದೇ ಬಿಡ್ತಾಳಿಲ್ಲ. ಏನವ ಕಾವ್ಯ ಹಂಗ ಹೊಟ್ಬಿಟ್ಟು? ಪಾಪ ಮಕ್ಕಳಿಗೆ ಓದ್ಸಕ್ಕೆಲ್ಲ ಎಷ್ಟೊಂದು ಸಹಾಯ ಮಾಡಿ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತಗೊಂಡಾವು ಅಂತಂದ್ರಂಗೆ ನಿಂಗೆ ಹಂಗೆ ಕಳ್ಸಕತ್ತೇನ್? ಬರವ ಕುರ್ಕುಲ್ ತಿಂಡಿ ಮಾಡೀನಿ, ತಿನ್ಕೊಂಡು ಹೋಗಂತ. ಆಂಟಿ ಇಷ್ಟು ದೊಡ್ಡ ಮಾತಾಡ್ಬೇಡ್ರಿ, ಮಕ್ಕಳು ಅವರ ಓದಾರ. ಏನೋ ನಾನು ಅವಕ್ಕೆ ಒಂಚೂರು ಗೊತ್ತಿಲ್ಲದೆ ಇರೋದು ಹೇಳ್ಕೊಟ್ಟೇನೆ ಅಷ್ಟ. ಅವ್ರ ಶ್ರಮ ಅವ್ರು ಪಟ್ಟಾರ, ಅದಕ್ಕೆ ಅಷ್ಟು ಚಲೋ ಮಾರ್ಕ್ಸ್ ಬಂದೈತಿ. ನಾನು ಹೊರಡ್ತೇನೆ ಆಂಟಿ. ಮಾಡಿದೀನಿ ಹೇಳಿದ್ರು ಏನಿಲ್ಲ ಬಿಡ್ರಿ ಆಂಟಿ ಅಂತೆ. ಭಾಳ ಒಳ್ಳೆ ಹುಡುಗಿ ಅವ ನೀನು. ನಾನು ಹಿಂಗ ಕಟ್ಕೊಡ್ತೇನಂತೆ, ತಗೊಂಡೋಗು. ಅಲ್ಲಿ ನಿಮ್ಮ ಅವ್ವಗೂ ಕೊಡು ಆಯ್ತಾ? ಸರಿ ಆಂಟಿ ಆಯ್ತು, ನಿಮ್ಗೆ ಯಾಕೆ ಬೇಸರ ಮಾಡಲಿ, ಆಯ್ತು ಕೊಡಿ ತಗೊಂಡೋಗ್ತೀನಿ. ಆಹಾ ಎಂಥ ಒಳ್ಳೆ ಹುಡುಗಿಯಪ್ಪ, ನಮ್ಮ ಅವ್ವಗ ತದ್ದು ವೃದ್ಧವಾಗದಾಳ ನೋಡಿಕೆ. ಇಂಥ ಹುಡುಗಿ ಬರ್ಬೇಕು ನಮ್ಮ ಅವ್ವಗೆ ಸೊಸೆಯಾಗಿ. ಭಾಳ ಚೆನ್ನಾಗದಲ್ಲ ಅಂತ ಕಾಣ್ತತಿ, ಮುಖನ ಕಾಣವಲ್ದಲ್ಲ. ಅಲ್ಲ ಮುಖ ತಗೊಂಡು ಏನು ಮಾಡೋಣ, ಮನ್ಸಂತೂ ಭಾಳ ಒಳ್ಳೇದೈತಿ. ನಮ್ಮ ದೊಡ್ಡಮ್ಮನ ಹೊಗಳಕತ್ತಾಳ ಅಂದ್ರೆ ಒಳ್ಳೆ ಹುಡುಗಿನ ಇರ್ಬೇಕಿಕ್ಕೆ. ಅಂದ್ರೂ ಯಾಕೋ ಮಾತಾಡ್ಸ್ಬೇಕು ಅನ್ಸಕತ್ತಲ್ಲ. ಅವ್ವ ಯಾರೋ ಕಳ್ಳ ಬಂದನ, ಬಾರವ್ವ ಬೇಗ. ಶರಣ್ಯ ನಿಧಾನನವ್ವ, ನಾನು ಕಳ್ಳ ಅಲ್ಲ, ನಿಮ್ಮ ಅಣ್ಣ ಸಾಗರ. ಅಜ್ಜಿನ ಪೇಟೆಯಿಂದ ಕರ್ಕೊಂಡು ಬಂದಿದ್ದೀವಿ, ಇಲ್ಲಿ ಇರ್ಬೇಕಂತಂದ್ಲ, ಅದಕ್ಕೆ ಬಿಟ್ಟೋಗೋಣ ಅಂತ ಬಂದ್ವಿ. ನಾನು ಸಾಗರ ಅಂತನವ, ನಿಂಗೆ ಗೊತ್ತಿಲ್ಲ. ಅಯ್ಯ ಹೌದೇನ? ಅಜ್ಜಿ ಕೂಡ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಬಂದಾರ ಅಂತ ಅವ್ವ ಹೇಳಿದ್ಲು. ನೀನೇನ್ ಸಾಗರ ಅಂದ್ರ? ಅಯ್ಯ ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ, ಕಳ್ಳ ಅಂತ ಅಂದ್ಬಿಟ್ನಿ, ಬೇಸರ ಮಾಡ್ಕೊಬಿಡ. ಅಯ್ಯ ಇರ್ಲಿ ಬಿಡ ಶರಣ್ಯ, ಅದ್ರಾಗ ಏನೈತಿ ಪಾಪ, ನೀನನ್ನ ನೋಡಾ ಇಲ್ಲ, ನಿನಗೆಲ್ಲಿ ಗೊತ್ತಿರ್ತತಿ ನಾನು ಯಾರಂತ. ಇರ್ಲಿ ಬಿಡು. ಅಂದಂಗ ರಿಸಲ್ಟ್ ಭಾಳ ಚಲೋ ಬಂದಿತ್ತಂತ ದೊಡ್ಡಮ್ಮ ಹೇಳಕತ್ತಿದ್ಲು, ಭಾಳ ಚಲೋ ತೆಗ್ದೆ ಅಂತ. ಗುಡ್ ಗರ್ಲ್ ನೋಡವ.
ಥ್ಯಾಂಕ್ಸ್ ಅಣ್ಣ. ಇದೆಲ್ಲ ಕಾವ್ಯ ಅಕ್ಕನಿಗ ಹೇಳ್ಬೇಕು. ಪಾಪ ಆಕೆ ದಿನ ಬಂದು ಎಕ್ಸಾಮ್ ಮುಗಿಯೋವರೆಗೂ ನಮಗೆ ಹೇಳ್ಕೊಟ್ಟು ಹೋಗ್ತಿದ್ಲು. ಅದಕ್ಕೆ ಇಷ್ಟು ಚಲೋ ಬಂತು ಮಾರ್ಕ್ಸು. ಹಾಂ, ಮನೆಗೆ ಬಂದು ಹೇಳ್ಕೊಟ್ಟು ಹೋಗ್ತಾರೇನೋ? ಮನೇಲಿ ಟ್ಯೂಷನ್ ಮಾಡ್ತಾರಾ? ಓಹೋ, ನಾನು ಬರೀ ಬೆಂಗಳೂರು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲಿನೂ ಇದೆಲ್ಲ ಮಾಡ್ತಾರೆ ಅಂದರೆ ಖುಷಿ ಪಡೋಂಥದ್ದೇ. ಅಯ್ಯೋ, ಟ್ಯೂಷನ್ ಏನಲ್ಲ, ಅಕ್ಕ ನಮಗೆ ಫ್ರೀಯಾಗಿ ಬಂದು ಹೇಳ್ಕೊಟ್ಟು ಹೋಗ್ತಾ ಇದ್ರು. ಅವರು ತುಂಬಾ ಒಳ್ಳೆಯವರು. 1 ರೂಪಾಯಿನೂ ಇಸ್ಕೊಂಡಿಲ್ಲ ನಮ್ಮ ಹತ್ರ. ಹೌದಾ? ಹಾಗಿದ್ರೆ ಅವ್ರಿಗೆ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮಕ್ಕಳಿಗೆ ಈ ಥರ ಹೆಲ್ಪ್ ಮಾಡ್ತಾರಲ್ಲ, ತುಂಬ ಒಳ್ಳೆಯವರು ಅಂತ ಕಾಣುತ್ತೆ. ಅವರು ಸಿಕ್ಕರೆ ಯಾವಾಗಾದರೂ ಹೇಳು ನಾನು ಥ್ಯಾಂಕ್ಸ್ ಹೇಳಿದೆ ಅಂತ. ಹಾಗೆ ನಾನು ಚಾಕ್ಲೇಟ್ಸ್ ತಂದಿದ್ದೀನಿ. ಇವತ್ತು ರಿಸಲ್ಟ್ ಬರ್ತಿದೆ ಅಂತ ದೊಡ್ಡಮ್ಮ ಹೇಳಿದ ಕೂಡಲೇ ಗೊತ್ತಿತ್ತು ನನಗೆ ಒಳ್ಳೆ ರಿಸಲ್ಟೇ ಬರುತ್ತೆ ಅಂತ. ಅದಕ್ಕೆ ಹೋಗಿ ಚಾಕ್ಲೇಟ್ಸ್ ತಂದೆ. ನೀನು ತಗೋ, ನಿನ್ನ ಫ್ರೆಂಡ್ಸ್ಗೂ ಕೊಡು. ಹಾಗೆ ಆ ಅಕ್ಕ ಅಂದೆಲ್ಲ ಯಾರೋ ಹೇಳ್ಕೊಟ್ರು ಅಂತ, ಅವ್ರಿಗೂ ಕೊಟ್ಬಿಡು, ಅವರು ಖುಷಿ ಪಡ್ತಾರೆ. ಚಾಕ್ಲೇಟಾ? ಅಯ್ಯೋ ಅವ್ವ ಏನ್ ಮಾಡಿದ್ರು ಚಾಕ್ಲೇಟ ತಗೊಳಕ್ ಬಿಡಂಗಿಲ್ಲ. ಹಲ್ಲು ಉಳ್ಕಕತ್ತೆ ಅಂತ ಬೈತಾ ಇರ್ತಾಳೆ. ಈಗ ಸಾಗರಣ್ಣನ ತಂದು ಕೊಟ್ಟ ಅಂದ್ರ ಸುಮ್ಮನೆ ಇರ್ತಾಳೆ. ಸಾಗರಣ್ಣ, ಕಾವ್ಯ ಅಕ್ಕ ಇಲ್ಲೇ ಅದ್ರಲ್ಲಿ ನೋಡ್ರಿ, ಇಲ್ಲಿದಾರಲ್ಲ ಇವರೇ ಕಾವ್ಯ ಅಕ್ಕ ಅಂದ್ರೆ. ಇವರೇ ನಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದು. ನಾನು ಯಾಕೆ, ನೀವ ಥ್ಯಾಂಕ್ಸ್ ಹೇಳ್ಬಿಡ್ರಿ, ಅಕ್ಕ ಭಾಳ ಖುಷಿ ಪಡ್ತಾರೆ. ಆಹಾ, ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅನ್ನಂಗಾತು. ಹೆಂಗೆ ಮಾತಾಡ್ಸೋದು ಅಂತ ಅಂತಿದ್ನಿ. ಇವಳ ಒಂದು ದಾರಿ ಮಾಡಿಕೊಟ್ಲು, ಈಗ ಮಾತಾಡ್ಸೇ ಬಿಡೋಣ. ಅಲ್ಲವಾ ಪಾಪ, ಅವರು ಯಾರ ಜೊತೆನೋ ಫೋನಾಗ ಮಾತಾಡಕತ್ತಾರ. ಎದಕ್ಕೆ ಸುಮ್ಮ ತೊಂದ್ರಿ? ಇರ್ಲಿ ಬಿಡು, ನೀನಾ ಆಮೇಲೆ ಹೇಳಂತ. ಅಯ್ಯೋ ಅಣ್ಣ, ನಿಂಗ ಗೊತ್ತಿಲ್ಲ, ಕಾವ್ಯಕ್ಕ ಭಾಳ ಒಳ್ಳೆಯವರು. ಯಾರಾದರೂ ಮಾತಾಡ್ಸಿದ್ರು ಅಂದ್ರ ಅವ್ರು ಎಷ್ಟ ಬಿಸಿ ಇದ್ರು ಅವ್ರಿಗಂತ ಸಮಯ ಕೊಡ್ತಾರ. ತಾಳು ನೋಡು, ಕಾವ್ಯಕ್ಕಂದು ಫೋನಲ್ಲಿ ಮಾತಾಡೋದು ಮುಗ್ದೈತಿ, ಮಾತಾಡ್ಸ್ತೇನೆ ತಾಳು. ಅಕ್ಕ, ಇವನು ಸಾಗರಣ್ಣ ಅಂತ ಪೇಟೆಯಿಂದ ಬಂದಿದ್ದಾನೆ. ಅಜ್ಜಿನ ಕರ್ಕೊಂಡು ಬಂದಿದ್ದಾನೆ. ನಾನು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ ಚಾಕ್ಲೇಟ್ ತಂದಿದ್ದಾನಂತೆ. ನಿಮ್ಗೆ ಯಾರು ಹೇಳ್ಕೊಟ್ರು ಅವ್ರಿಗೂ ಈ ಚಾಕ್ಲೇಟ್ನ ಕೊಡು ಅಂತ ಅಂದ. ಅದಕ್ಕೆ ಅಕ್ಕ ಇಲ್ಲೇ ಇದ್ದಾರೆ, ನೀನೇ ಕೊಡು ಅಂತ ಅಂದು ಕರ್ಕೊಂಡು ಬಂದೆ. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದ. ಹೌದಾ ಶರಣ್ಯ? ಹಲೋ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನೀವು ಇಷ್ಟೊಂದು ಹೊಗಳಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಚಾಕ್ಲೇಟ್ ಎಲ್ಲ ಏನು ಬೇಡ ಬಿಡಿ, ಮಕ್ಕಳಿಗೆ ಕೊಡಿ, ಮಕ್ಕಳೇ ತಿಂತಾರೆ. ನಾನು ನಂಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ಏನೇನು ಡೌಟ್ಸ್ ಇತ್ತು ಅದನ್ನ ಕ್ಲಿಯರ್ ಮಾಡಿಕೊಂಡು ಅವರು ಅವ್ರ ಶ್ರಮದಲ್ಲಿ ಆ ಮಾರ್ಕ್ಸ್ನ ತೆಗೆದಿರೋದು. ವಾವ್, ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ಸ್ಕೂಲಲ್ಲೆಲ್ಲ ಮಕ್ಳು ಮಾರ್ಕ್ಸ್ ತೆಗೆದ್ರೆ ನಾವು ಪಾಠ ಮಾಡಿದ್ದು, ನಾವು ಹೇಳ್ಕೊಟ್ಟಿದ್ದು ನಮ್ಮದೇ ಹಾರ್ಡ್ ವರ್ಕು ಅಂತಾರೆ. ಅಂಥದ್ರಲ್ಲಿ ನಿಮ್ಗೆ ಎಷ್ಟು ಹೊಗಳಿದ್ರು ನಂದೇನಿಲ್ಲ ಇದರಲ್ಲಿ ಅಂತ ಹೇಳ್ತಿದ್ರ. ತುಂಬ ಖುಷಿ ಆಗುತ್ತೆ ಕೇಳೋಕ್ಕೆ. ಅಂದಾಗೆ ನೀವು ಏನು ವರ್ಕ್ ಮಾಡ್ತಾ ಇರೋದು? ನೀವೇ ನೋಡಿದ್ರೆ ತುಂಬಾ ಓದಿದ್ದೀರಾ ಅಂತಲೇ ಅನಿಸುತ್ತೆ. ಸಾಗರಣ್ಣ, ಕಾವ್ಯ ಅಕ್ಕ ಭಾಳ ಜಾಣಿ, ಎಲ್ಲದ್ರಾಗೂ ಚಲೋ ಮಾರ್ಕ್ಸ್ ತಗೊಂಡಳ. ತಗೊಳವ? ಸಾಗರ, ನೀನು ಇಲ್ಲ ಅದೇನು? ಬಾ ಬಾ, ಬಿಸಿ ಬಿಸಿ ಕುರ್ಕುಲ್ ತಿಂಡಿ ಐತೆ, ತಿನ್ನಂತ. ಅಂದಂಗೆ ಕಾವ್ಯ, ಇವನು ಸಾಗರ ಅಂತ ನಮ್ಮ ಶೇಖರ ಅದನ್ನಲ್ಲ, ಅವನ ಮಗ. ಪೇಟೆಯಿಂದ ನಮ್ಮ ಅತ್ತಿನ ಬಿಟ್ಟು ಹೋಗಕ್ಕಂತ ಹೇಳಿ ಬಂದಾರ. ಏನು ಮಾತಾಡ್ಕತ್ತಿದ್ದೀರಿ ಅನ್ಸುತ್ತೆ? ಏನಿಲ್ಲ ದೊಡ್ಡಮ್ಮ, ಅವರು ಮಕ್ಕಳಿಗೆಲ್ಲ ಚಲೋ ಪಾಠ ಹೇಳ್ಕೊಟ್ಟಾರಲ್ಲ, ಅದಕ್ಕೆ ಭಾಳ ಓದಾರ, ಒಳ್ಳೆ ನೌಕರಿನಾಗ ಅದರೇನೋ ಏನೋ ಎತ್ತ ಅಂತ ಸುಮ್ಮನೆ ಹಂಗೆ ಮಾತಾಡ್ಸ್ತಿದ್ನಿ ಅಷ್ಟೆ. ಮಕ್ಳಿಗೆ ಹೇಳ್ಕೊಟ್ಟಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ತಿದ್ನ, ಅದಕ್ಕೆ ಮಾತಾಡ್ತಾ ಇದ್ದೆ. ಅಯ್ಯೋ, ಕೇಳ್ತಿಲ್ಲ ಸಾಗರ, ಈಕೆ ಭಾಳ ಜಾಣಿ. ನಮ್ಮ ಇಡೀ ಊರ್ನಾಗ ಈಕಿನ ಭಾಳ ಓದಿರೋದು. ಹಂಗ ನೌಕರಿನೂ ಚಲೋ ಐತಿ. ಇನ್ನು ಓದ್ತಾನೆ ಅದಳಪ್ಪ, ಇನ್ನು ಭಾಳ ಓದೋದೈತಿ ಅಂತಿರ್ತಾಳ. ಎಷ್ಟು ಓದಿದ್ರು ಸಾಲದು ಅಂತಿರ್ತಾಳ. ಭಾಳ ಒಳ್ಳೆ ಹುಡುಗಿ ನೋಡಪ್ಪ. ಅಯ್ಯೋ ಆಂಟಿ, ನೀವು ತುಂಬಾ ಹೊಗಳ್ತಾ ಇದ್ದೀರಾ. ತಪ್ಪು ತಿಳ್ಕೊಬೇಡಿ ಆಂಟಿ. ಅಮ್ಮ ಈಗಿನ ಫೋನಲ್ಲಿ ಮಾತಾಡಿ ತುಂಬಾ ಬಾಯ್ ಮಾಡ್ತಾ ಇದ್ಲು. ಅಮ್ಮನಿಗೆ ನಂದು ಸಹಾಯ ಬೇಕಂತ, ಅದಕ್ಕೆ ನಾನು ಹೊರಡ್ತೀನಿ, ಬೇಜಾರಾಗ್ಬಿಡ್ರಿ. ಹೌದಲ್ವಾ ಪಾಪ, ನೀ ಆಗ್ಲೇನೆ ಹೇಳಿದ್ದೆ, ನಾನು ಮರ್ತಾ ಬಿಟ್ನಿ ನೋಡು. ಅಥವಾ ಹೋಗ್ಬಾ. ಸರಿ ಶರಣ್, ನಾನು ಹೊರಡ್ತೀನಿ. ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ಕಂಗ್ರಾಟ್ಸ್. ಓಕೆ ಸಾಗರ್ ಅವರೇ, ನಾನು ಹೋಗಿ ಬರ್ತೀನಿ. ಒಳ್ಳೆ ಹುಡುಗಿ ನೋಡಪ್ಪ ಸಾಗರ, ಭಾಳ ಓದಿನಿ, ಒಳ್ಳೆ ಕೆಲ್ಸ ತೆಗದೀನಿ ಅಂತ ಒಂಚೂರು ಜಂಬಿಲ್ಲ ಈ ಹುಡುಗಿಗ ಪಾಪ. ಶರಣ್ಯ, ನೀನು ಬಾ. ಸಾಗರ ಬಾಪ, ಕುರ್ಕುಲು ತಿಂಡಿ ಮಾಡಿನಂತ ತಿನ್ಬರ್ರಿ ಬರ್ರಿ.